ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ ಹೇಗೆ ಓಡ್ತಾ ಇದೆ, ಏನು ಡೀಟೇಲ್ಸು ತಿಳ್ಕೊಳ್ಳೋಣ. ಮತ್ತು ಮುದ್ದು ಸೊಸೆಗೆ ಇವತ್ತು ಭದ್ರಾ ಅವಳು ಓದೋದಕ್ಕೆ ದುಡ್ಡು ಬೇಕಾಗಿದೆ. ಅದಕ್ಕೆ ಅವಳು ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂತ ಅವನು ಸ್ವಲ್ಪ ಸಮಾಧಾನ ಮಾಡ್ಕೊಳ್ತಾನೆ. ಆದರೆ ಇವರು 4 ಜನ ಅಡ್ಡ ಹಾಕ್ಕೊಂಡು ಕೇಳೋಕ್ಕೆ ರೆಡಿಯಾಗಿರ್ತಾರೆ. ಯಾರ್ಯಾರು? ಈಶ್ವರಿ ಮತ್ತು ಚಿತ್ರ ಮತ್ತು ಅವರ ಅತ್ತೆ ಎಲ್ಲರೂ ಸೇರಿಕೊಂಡು ಅವಳನ್ನು ಅಡ್ಡ ಹಾಕ್ಕೊಂಡು ಅವಳ ಹತ್ರ ವಿಚಾರಿಸ್ಬೇಕು ಇವ್ರುಗಳು. ಏನು ಇಷ್ಟೊತ್ತರೆಗೂ ಇಷ್ಟು ಲೇಟಾಗಿ ಯಾಕೆ ಬರ್ತೀಯಾ? ಹೀಗೆ ಬಿಟ್ಟರೆ ಆಗಲ್ಲ. ಇವಳು ಏನು ಕೆಲಸ ಮಾಡ್ತಿದ್ದಾಳೋ ಏನೋ, ಕಾಲೇಜಿಗೆ ಹೋಗಿ ಮನೆಗೆ ಬರ್ತಾಯಿಲ್ಲ, ಮತ್ತು ನಮ್ಮ ಅಣ್ಣನ ಮರ್ಯಾದೆ ಹೋಗುತ್ತೆ, ಹಾಗಾಗುತ್ತೆ ಹಿಂಗಾಗುತ್ತೆ ಅಂದ್ಕೊಂಡು ಏನೇನೋ ಮಾತಾಡ್ಕೊಳ್ತಾ ಇರ್ತಾರೆ. ಇಲ್ಲಿ ಬಂದು ಶಿವರಾಮೇಗೌಡ ಮನೆಯಲ್ಲಿ ಪೂಜೆ ಮಾಡ್ತಿದ್ದಾನೆ. ಲಗ್ನ ಪತ್ರಿಕೆ ಇಟ್ಕೊಂಡು ಪೂಜೆ ಮಾಡ್ತಿದ್ದಾನೆ. ಯಾಕೆ ಅಂದರೆ ಮಗಳು ಮದುವೆ ಮಾಡೋ ಸಲುವಾಗಿ ನಮ್ಮ ಹೊಟ್ಟೆಯವ್ರ ಹೆಸರು ಮಾತ್ರ ಹಾಕ್ಸಿದ್ದೀನಿ, ಬೇರೆಯವ್ರ ಹೆಸರು ಹಾಕ್ಸಿಲ್ಲ ಅಂತ ತಮ್ಮ ಬಂದು ಹೇಳ್ತಾನೆ. ಹೌದು. ಆಮೇಲೆ ಈಶ್ವರಿ ನಾನು ಓದಿ ನೋಡ್ತೀನಿ ಕೊಡ್ರಿ ಅಂತ ಗಂಡನ ಹತ್ರ ಇಸ್ಕೊತಾಳೆ. ಓದಿ ನೋಡ್ತಾಳೆ. ವಿದ್ಯೆನ ಹೆಸ್ರು ಏನಕ್ಕೆ ಹಾಕಿದೀಯಾ? ವಿದ್ಯಾ ಹೆಸರು ಹಾಕೋದು ಬೇಡ, ಅವಳು ಯಾವತ್ತಿದು ಡೈವರ್ಸಿಗೆ ಹಾಕಾಗಿದೆ, ಅವಳು ನಮ್ಮ ಮನೆಗೆ ಸೇರಿದವಳಲ್ಲ, ಅವಳ ಹೆಸರು ಬೇಡ ಅಂತ ಹೇಳ್ತಾರೆ. ಆವಾಗ ಅವು ಶಿವರಾಮೇಗೌಡ ಏನು ಮಾಡ್ತಾನೆ, ಭದ್ರನ ಕರೀರಿ ಒಂದು ಮಾತು ಅವನ್ನ ಕೇಳೋಣ ಅಂತ ಭದ್ರನ್ನ ಕರೆಯೋಕ್ಕೆ ಕಳಿಸ್ತಾರೆ. ಭದ್ರ ಬರ್ತಾನೆ. ಬಂದ್ಬಿಟ್ಟು ಈ ವಿಷಯ ಹೇಳ್ತಾರೆ. ಹೀಗೆ ಪತ್ರಿಕೆಯಲ್ಲಿ ವಿದ್ಯೆನ ಹೆಸರು ಹಾಕ್ಸ್ತಾ ಇದ್ದೀವಿ, ಹಾಕ್ಸೋದೋ ಬೇಡವಾ ಅಂತೇಳಿ. ಅದಕ್ಕೆ ಭದ್ರ ಹೇಳ್ತಾನೆ, ಯಾವತ್ತಿದ್ರೂ ಅವಳು ಬೇರೆಯೇ, ಅವಳಿಗೆ ಡಿವೋರ್ಸ್ ಕೊಡೋದು ಅಂತ ಆಗಿದೆಯಲ್ಲ, ಅವಳ ಹೆಸರು ಹಾಕಿಸೋದು ಬೇಡ ಅಂತ ಹೇಳ್ತಾನೆ. ಈಶ್ವರಿ ತುಂಬ ಖುಷಿ ಪಡ್ತಾಳೆ ಆ ವಿಷಯದಲ್ಲಿ. ಸದ್ಯ ಅವಳ ಹೆಸರು ಹಾಕ್ದಂಗೆ ಆಯ್ತಲ್ಲ ಅಂತೇಳ್ಬಿಟ್ಟು, ಮತ್ತೆಲ್ಲರ ಮಿಸ್ ಮಾಡಿ ಪತ್ರಿಕೆಯವರು ಹಾಕ್ಬಿಡ್ತಾರೋ ಏನೋ ಅಂತೇಳ್ಬಿಟ್ಟು ಅವಳೇ ತಿದ್ದಿ ಎಲ್ಲ ಮಾಡಿ ಕಳಿಸ್ಕೊಡ್ತಾಳೆ. ಅಷ್ಟು ಹೊಟ್ಟೆ ಉರಿ ಕ್ರಿಮಿನಲ್ ಈಶ್ವರಿಗೆ ಮತ್ತು ಅವಳ ಮಗಳಿಗೆ. ಏಕೆಂದರೆ ಅವನ ಮಗ ಅನಾಚಾರ ಮಾಡಿಕೊಂಡು ಹೊರಗಡೆ ಇದ್ದಾನಲ್ಲ, ಅದು ಹೊಟ್ಟೆ ಉರಿ. ಇವಳಿಂದನೇ ನನ್ನ ಮಗ ಹೋದ ಅಂತೇಳ್ಬಿಟ್ಟು ತುಂಬ ಹೊಟ್ಟೆ ಉರಿ ಪಟ್ಕೊಂಡು ಇವಳು ಆ ರೀತಿ ಮಾಡ್ತಾಯಿರ್ತಾಳೆ. ಆಮೇಲೆ ಇದು ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಕಣ್ಮಣಿಗೆ ಒಡವೆಗಳು ಈ ಥರ ಒಡವೆಗಳನ್ನೆಲ್ಲ ಪರ್ಚೇಸ್ ಮಾಡೋದು ಅಂತೇಳ್ಬಿಟ್ಟು ಹೋಗಿ ಅವಳು ಬೆಡ್ರೂಮಿಗೆ ಹೋಗೋಕ್ಕೆ ಅಂತೇಳ್ಬಿಟ್ಟು ಈಶ್ವರಿ ಮತ್ತು ಚಿತ್ರ ಇಬ್ಬರು ಹೋಗ್ತಾ ಇರ್ತಾರೆ. ಅಲ್ಲಿ ಡ್ರೈವರ್ ಮತ್ತು ಕಣ್ಮಣಿ ಇಬ್ಬರೂ ಅಲ್ಲಿ ರೂಮಲ್ಲಿರ್ತಾರೆ. ರೂಮಲ್ಲಿದ್ದು ನೀನು ಯಾಕೋ ಬಂದಿದೆಯಾ ಇಲ್ಲಿ ಅಂತ ಕೇಳ್ತಾಳೆ ಈಶ್ವರಿ. ಅದಕ್ಕೆ ಅವರು ನೈಲ್ ಪಾಲಿಷ್ ಬೇಕು ಅಂದರು ಮೇಡಮ್ಮ, ಅದಕ್ಕೆ ಕೊಡೋಣ ಅಂತ ಬಂದೆ ಅಮ್ಮವರೇ ಅಂತ ಹೇಳ್ತಾನೆ. ಅದು ಬೇಕು ಅಂದರೆ ನಮ್ಮ ಮನೇಲಿ ಏನು ಜನ ಇಲ್ವಾ? ನಮ್ಮನ್ನು ಕರೆದ್ರು ಬರಲ್ವಾ? ನೀನೇನಕ್ಕೆ ಬಂದೆ? ಅವಳು ಮದುವೆ ಫಿಕ್ಸ್ ಆಗಿದೆ, ನೀನು ಈಗೇನು ಕೆಲಸ ನಿನಗಿಲ್ಲಿ ಅಂತ. ಆಮೇಲೆ ಈ ಕಡೆ ಬಂದು ಈಶ್ವರಿ ಏನು ಮಾಡ್ತಾಳೆ, ಈ ಥರ ಹೆಣ್ಣು ಕೊಡಿಸಿ ಇದು ಮಾಡಿರೋದಕ್ಕೆ 25 ಲಕ್ಷ ರೂಪಾಯಿ ಕೇಳ್ತಾಳೆ. ಆಯಿತು ಕೊಡ್ತೀನಿ, ಇನ್ನೂ ಜಾಸ್ತಿ ಬೇಕಾದರೆ ಕೇಳಿ ಕೊಡ್ತೀನಿ ಅಂತ ಆ ಕಡೆಯಿಂದ ಫೋನ್ ಬರುತ್ತೆ. ಅಯ್ಯೋ, ಇನ್ನೂ ಎಷ್ಟು ಕೊಡ್ತಾರಂತೆ ಅವ್ವ ಅಂತ ಹೇಳ್ಬಿಟ್ಟು ಚಿತ್ರ ಕೇಳ್ತಾಳೆ. ಇರಲಿ ಬಿಡು, ಇನ್ನೂ ಯಾವಾಗಾರ ಬೇಕಂದ್ರೆ ಇಸ್ಕೊಳ್ಳೋಣ ಅಂತೇಳ್ಬಿಟ್ಟು. ಆಮೇಲೆ ಇವಾಗ ಈ ಕಡೆ ಇವಳು ಚಿಂತೆಗೀಡಾಗ್ಬಿಡ್ತಾಳೆ. ನನಗೆ ಇವನನ್ನು ಬಿಟ್ಟು ಬೇರೆಯವ್ರನ್ನ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂತೇಳ್ಬಿಟ್ಟು ಚಿಂತೆಗೀಡಾಗ್ಬಿಡ್ತಾಳೆ. ಆಮೇಲೆ ಅಳ್ತಾ ಕೂತಿರ್ತಾಳೆ ಒಬ್ಬಳೇ, ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಈಶ್ವರಿ ಹೇಳ್ತಾಳೆ, ಅವನು ಡ್ರೈವರ್ನ ಹೆಚ್ಚಿಗೆ ಹಚ್ಕೋಬೇಡ, ಅವ್ನು ಏನು ಕೆಲಸ ಇದ್ರೂ ಅವ್ನಿಗೆ ಹೇಳೋಕ್ಕೆ ಹೋಗಬೇಡ ಅಂತ ಹೇಳ್ತಾಳೆ. ಮದುವೆ ಫಿಕ್ಸ್ ಆಗಿದೆ, ಗಂಡಿನ ಕಡೆಯವ್ರಿಗೆ ಗೊತ್ತಾದರೆ ಕಷ್ಟ ಆಗುತ್ತೆ, ನೀನು ಅದನ್ನೆಲ್ಲ ಯೋಚನೆ ಮಾಡಬೇಕು. ಈ ಒಡವೆ ಚೆನ್ನಾಗಿದೆಯಾ, ಈ ಒಡವೆ ಚೆನ್ನಾಗಿದೆಯಾ, ಈ ಒಡವೆ ಚೆನ್ನಾಗಿದೆ ಅಂತ ಎಲ್ಲ ತೋರಿಸ್ತಾಳೆ. ಹ್ಞೂ 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 ಅಂತಾಳೆ. ಅವಳೇನು ನೋಡೋದೇ ಇಲ್ಲ, ಸುಮ್ಮನೆ ಹ್ಞೂ ಚೆನ್ನಾಗಿದೆ 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 ಹೇಳಿಬಿಟ್ಟು ಅವಳು ಒಡವೆನೆಲ್ಲ ಓಕೆ ಮಾಡಿಕೊಂಡು ಇರ್ತಾಳೆ. ಈ ಕಡೆ ಅವನ ಜೊತೆ ತಪ್ಪಿಕೊಂಡು ನೀನು ಬಿಟ್ಟರೆ ನನಗೆ ಬದುಕಲ್ಲ, ನಾನು ಸತ್ತೋಗ್ತೀನಿ ಅಂತಲೂ ಕೂಡ ಹೇಳ್ತಾಳೆ ಕಣ್ಮಣಿ. ಆದರೆ ಅವನು ಡ್ರೈವರ್ ಇದ್ದಾನಲ್ಲ, ಹೌದು ನಿನ್ನ ಬಿಟ್ಟರೆ ನಾನು ಬದುಕಲ್ಲ, ನಾನು ಸತ್ತೋಗ್ತೀನಿ, ನೀನೇ ನನಗೆ ಮುಖ್ಯ, ಆದರೆ ಏನು ಮಾಡೋದು, ನೀನು ಆಕಾಶ ನಾನು ಭೂಮಿ, ಏನೂ ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾನೆ. ಆವಾಗ ಇವಳಿಗೆ ತುಂಬಾ ಬೇಜಾರಾಗುತ್ತೆ. ಬೇಜಾರಾಗಿ ಏನು ಮಾಡೋ ಪರಿಸ್ಥಿತಿಲಿರಲ್ಲ. ಆಗೇನಾಗುತ್ತೆ ಅಂದರೆ
ಈ ಥರ ಇರೋ ಸನ್ನಿವೇಶದಲ್ಲಿ ಈಶ್ವರಿ ಮತ್ತು ಚಿತ್ರ ರೂಮ್ ಒಳಗಡೆ ಬಂದುಬಿಡ್ತಾರೆ ತಕ್ಷಣವೇ. ಆದರೆ ಬಂದಾಗ ತಕ್ಷಣವೇ ಇವನು ಒಂದು ನೈಲ್ ಪಾಲಿಶ್ ಕೈಲಿ ಹಿಡ್ಕೊಂಡು ದೂರ ನಿಂತ್ಕೊಳ್ತಾನೆ. ಅವಳು ಆ ಕಡೆ ಹೋಗ್ತಾಳೆ, ಇವನು ಈ ಕಡೆ ದೂರ ನಿಂತ್ಕೊಂಡು ಲಾಸ್ಟಲ್ಲಿ ಏನಕ್ಕೂ ಬಂದಿದ್ದೆ ಇಲ್ಲಿ, ನಿನಗೇನೋ ಕೆಲಸ ಅಂತಾಳೆ. ಒಂದು ನಿಮಿಷ ನಿಂತ್ಕೊಂಡು ನೋಡಿಬಿಟ್ಟು ಸನ್ನಿವೇಶನೆಲ್ಲ. ಆಗ ಮೇಡಮ್ ಇವರು ನೈಲ್ ಪಾಲಿಶ್ ಬೇಕು ಅಂದಿದ್ರು, ಅದಕ್ಕೆ ಕೊಡೋಣ ಅಂತ ಬಂದೆ ಅಂತ ಹೇಳ್ತಾನೆ. ನೈಲ್ ಪಾಲಿಶ್ ಕೊಡೋಕ್ಕೆ ಮನೆಯಲ್ಲಿ ಜನ ಇರಲಿಲ್ವಾ, ನೀನು ಯಾಕೆ ಬರಬೇಕಿತ್ತು, ಇಲ್ಲಿಗೆ ಯಾಕೆ ಬಂದೆ ನೀನು ಅಂತ ಕೇಳ್ತಾಳೆ. ಆವಾಗ ಅವನು ಮೇಡಮ್ ಬೇಕು ಅಂತ ಹೇಳಿದರು, ಅದಕ್ಕೆ ತೊಗೊಂಡು ಬಂದೆ ಮೇಡಮ್ ಅಂತ ಹೇಳ್ತಾನೆ. ಸರಿ ಇನ್ನೊಂದು ಸಲ ಈ ಕಡೆ ರೂಮ್ ಕಡೆ ಬರ್ಕೂಡ್ದು, ನೀನು ಹೋಗ್ಬಿಡು ಅಂತೇಳಿ ಕಳಿಸ್ತಾಳೆ. ಆಮೇಲೆ ಅವಳಿಗೂ ಬುದ್ಧಿ ಹೇಳ್ತಾಳೆ ಕಣ್ಮಣಿಗೆ. ಅವನ ಜೊತೆ ಅವ್ನಿಗೆ ಏನಕ್ಕೆ ಇಷ್ಟೊಂದು ಸಲಿಗೆ, ಅವನ ಹತ್ರ ಏನಕ್ಕೆ ತರಿಸ್ಕೊಳ್ತೀಯ, ಮನೆಯವ್ರಿಗೆ ಹೇಳು ತಂದು ಕೊಡ್ತಾರೆ, ನಿನ್ನ ಮದುವೆ ಫಿಕ್ಸ್ ಆಗಿದೆ, ಜನ ಏನಂತಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾಳೆ. ಆವಾಗ ಆಯಿತು ಆಯಿತು ಅಂತ ಹೇಳ್ತಾಳೆ ಅವಳು. ಆಮೇಲೆ ಒಡವೆಗಳು ಇಂಥವು ಬೇಕಾ ಅಂಥವು ಬೇಕಾ ಅಂತ ಎಲ್ಲ ಒಡವೆಗಳನ್ನು ತೋರಿಸ್ತಾಳೆ. ಹ್ಞೂ ಓಕೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆಯಾ, ಹ್ಞೂ ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಹ್ಞೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತಾಳೆ. ಆಮೇಲೆ ಎಲ್ಲ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಹೋಗ್ತಾಳೆ. ಆಮೇಲೆ ಈ ಕಡೆ ವಿದ್ಯಾ ಹೋಟೆಲಲ್ಲಿ ಅದೇ ಬಾವುಟ ತೋರಿಸ್ಕೊಂಡು ಬನ್ನಿ ಕಾಫಿ ತಿಂಡಿ ಎಲ್ಲ ಚೆನ್ನಾಗಿದೆ ಬನ್ನಿ ಬನ್ನಿ ಅಂತ ಕರಿತಿರ್ತಾಳೆ. ಅಲ್ಲಿ ಅವ್ರ ಅಮ್ಮ ಬರ್ತಾಳೆ. ಅಮ್ಮ ಬಂದು ಮಾತಾಡಿಸಿ ನೀನು ಯಾಕವ್ವ ಇಲ್ಲಿ ಬರೋಕ್ಕೆ ಹೋದೆ ಅಂತ ಹೇಳ್ತಾಳೆ. ಆವಾಗ ಸುಮ್ಮನೆ ಬಂದೆ ಮಗ ಅಂತೇಳ್ಬಿಟ್ಟು ಅವಳಿಗೂ ಸ್ವಲ್ಪ ಹಿಂಸೆ ಆಗುತ್ತೆ. ಆವಾಗ ವಿಷಯ ಹೇಳ್ತಾಳೆ, ಕಣ್ಮಣಿ ಮದುವೆ ಆಗೋ ಹುಡುಗ ಸರಿ ಇಲ್ಲ, ಅವನು ತುಂಬಾ ಎಲ್ಲ ಚಟಗಳು ಇದೆಯಂತೆ, ಒಂದು ಚೂರು ಇದಿಲ್ಲಂತೆ, ಅವನಿಗೆ ಯಾಕೆ ಮದುವೆ ಮಾಡ್ತಾವ್ರೆ, ಹೆಂಗೆ ಹೇಳೋದು ಅಂತ. ಹೌದಾ, ಹೌದೇನವ, ಇದನ್ನು ವಿಷಯನ ಹೇಗಾದರೂ ಮಾಡಿ ನಾನು ಹೇಳ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಅವಳು ಒಪ್ಕೊಂಡು ಅದನ್ನು ಹೇಳ್ತೀನಿ ಅಂತ ಒಪ್ಕೋತಾಳೆ. ಆಮೇಲೆ ಮನೆಗೆ ಬಂದು ಭದ್ರನ ಜೊತೆ ಹೇಳ್ತಾಳೆ. ಭದ್ರ ಬೇಕು ಅಂತಲೇ ಹೊಟ್ಟೆವ್ರಿಗೆ ಹೇಳ್ತೀಯಾ, ನೀನು ನಾನು ನಂಬಲ್ಲ ಅಂತಾನೆ. ನಂಬದೇ ಇದ್ದರೆ ಬಿಡಿ, ನನಗೇನಾಗಬೇಕಾಗಿದೆ, ನಾನು ಹೇಳೋ ವಿಷಯ ಹೇಳಿದ್ದೀನಿ, ಕಣ್ಮಣಿ ಜೀವನ ಹಾಳು ಮಾಡಬೇಡಿ, ಅವಳನ್ನ ಎಂಥ ಮನೆಗೆ ಕೊಡ್ತಾಯಿದ್ದೀರಾ ಅಂದರೆ ಒಂದು ಸಲ ಅಲ್ಲ ಅಂತ 10 ಸಲ ಹೋಗಿ ವಿಚಾರಿಸ್ಕೊಬನ್ನಿ, ಆವಾಗಲೇ ನಿಮಗೆ ಗೊತ್ತಾಗುತ್ತೆ, ಏನು ವಿಚಾರಿಸ್ದಲೇ ಯಾರೋ ಹೇಳಿದ್ರು ಅಂತ ಅವ್ರ ಮಾತು ನಂಬ್ಕೊಂಡು ಕೊಡ್ತಾ ಇದ್ದೀರಲ್ಲ ಅಂತ ಹೇಳ್ತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ಬಾಯ್.